Hello, welcome back to Guruswami Vlogs. After so many days, I am doing vlog. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಆ ವಿಷಯ ಏನಪ್ಪ ಅಂತಂದರೆ ನಮ್ಮ ಕಾಲೇಜಲ್ಲಿ ASM ಇಂಟರ್ನ್ಶಿಪ್ ಸಲುವಾಗಿ ನಾವು ಬಜಾಜ್ ಅವ್ರು ನಡೆಸ್ತಿರೋವಂಥ PS ಕಾಲೇಜ್ ಬೆಂಗಳೂರು ಟ್ರೈನಿಂಗ್ ಸೆಂಟ್ರಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೀವಿ. ಸೊ ಇಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಹೊಸ ಫ್ರೆಂಡ್ಸ್ ಸಿಕ್ಕರು. ಸೊ ನಾವು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ರೆಸಾರ್ಟಿಗೆ ಹೋಗಿದ್ವಿ. ಆ ರೆಸಾರ್ಟ್ ಹೆಸರು ಮುಂಚೆ ಜಂಗಲ್ ಟ್ರಯಲ್ಸ್ ಅಂತ ಇತ್ತು, ಈಗ ವೈಲ್ಡ್ ವುಡ್ಸ್ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ಏನೆಲ್ಲ ಅಡ್ವೆಂಚರ್ಸ್ನ ಟ್ರೈ ಮಾಡಿದ್ವಿ, ಏನೆಲ್ಲ ಫನ್ ಎಲಿಮೆಂಟ್ನ ಎಂಜಾಯ್ ಮಾಡಿದ್ವಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಏನ್ ಬಸ್ಗೆ ಕಾಯ್ತಾನೆ ಇವ್ ನೋಡಿದ್ರೆ ಅವ್ನಿಗೆ ಪ್ಲಾನ್ ಮಾಡಿ ಕರ್ಕೊಂಡು ಬಂದು ಇಲ್ಲೆಲ್ಲ ಕಾಯ್ಸಕತ್ತಾರೆ. ಅವರೆಲ್ಲ ಹೇಳಕ್ಕಾಗದೆ ಬಿಡಕ್ಕಾಗದೆ ಇಲ್ಲಿ ಬಂದು ಕಾಯಿಸ್ತಾರೆ ಗೈಸ್. ನೋಡ್ಬೋದು ರಾಹುಲ್ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ. ಸಜೆಷನ್ ನಾನು ಹೇಳಿದೆ ಮನೆಗೆ ಅವನಿಗೆ ಹೋಗಿ ನಿನ್ನ ಡೇಟ್ಗೆ ಅಂತ. ರಾಹುಲ್ ಫುಲ್ ಸ್ಮಾರ್ಟ್ ಬಾಯ್ ಆಗ್ಬಿಟ್ಟ ಫುಲ್ ರಾಹುಲ್. ಈಗ ದರ್ಶನ್ ಅಲ್ಲಿಗೆ ಏನಂತ ಅನಿಸ್ತೈತೆ? ಏನು ಕಾಣಿಸ್ತಿಲ್ಲ, ಹೊಟ್ಟೆ ಹಸಿತೈತೆ, ಗುಡ್ರ ಅಂತೈತೆ ಹೊಟ್ಟೆ. ನೋಡೋದು 8-6 ಬರ್ತೈತೆ ಅಂತ ಹೇಳಿದಾಗ ಏನಾದರೂ ಬಂದಿಲ್ಲ. ಫುಲ್ ಪೇಷನ್ಸ್ ಇಂಪೇಷನ್ಸ್ ಆಗ್ಬಿಟ್ಟೈತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹೊಡೆದು ಬಿಡು. ಆಫ್ಟರ್ ಸೋ ಮೆನಿ ಮಿನಿಟ್ಸ್ ವೇಟ್ ವಿ ಗಾಟ್ ಒನ್ ಬಸ್ ಟು ಜಂಗಲ್. ಫೈನಲಿ ನಾವು ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಎಲ್ಲಿಗೆ ಟಿಕೆಟ್ ಮಾಡೋದು? Guys, after so many minutes wait, we are going finally along with my friends. ಜಂಗಲ್ ಟ್ರಯಲ್ಸಿಗೆ ಜಂಗಲ್ ನಡುವೆ ನಡ್ಕೊಂಡು ಹೋಗ್ತಿದ್ದೀವಿ ಇಲ್ಲೆಲ್ಲ. ಸಂಜಯ್ ಅವರು ಫೈನಾನ್ಸ್ ಮಿನಿಸ್ಟರ್ ಸಂಜಯ್ ಅವರು. ಏನು ನೋಡಿ ಗೈಸ್, ಇಲ್ಲಿ ಹೋಗ್ತಾ ದಾರಿಲಿ ಒಂದು ಮಾವಿನಕಾಯಿ ಕಾಣ್ತೈತೆ. ಅದನ್ನ ತಾನಕ್ಕೆ ಅಂತ ಹೋದ, ಆದ್ರೆ ಆ ಅಜ್ಜಿ ನೋಡಿ ಧೈರ್ಯ ಸಾಲಿಲ್ಲ ಇವನಿಗೆ, ಅದಕ್ಕೆ ವಾಪಸ್ ಬರ್ತಿದ್ದಾನೆ. ಆದ್ರೆ ದರ್ಶನ್ ಅವರು ಈಗ ಕೆಲಸ ಮಾಡ್ತಾರ ಮಾಡಲ್ಲ ಗೊತ್ತಿಲ್ಲ. ವಾವ್, ಈಗ ಗುರುಸ್ವಾಮಿ ವೈಫ್ ಅನ್ನು ತೋರಿಸ್ತೀನಿ ನಾನು. ನೋಡ್ರಿ ಇವರೇ ನಾಟ್ ಗೈಸ್. ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ದೃಷ್ಟಿ ಆಗ್ಬಾರ್ದಂತ ಸಂಜಯ್ ವೈಫ್ ನ ಇಲ್ಲಿ ಹಾಕಿದ್ದಾರೆ. ನೀವ್ ನೋಡ್ಕೋಬಹುದು, ಅವನೇ ಸಂಜಯ್, ಅವ್ರ ವೈಫ್ ಗುರುಸ್ವಾಮಿ. ನೋಡ್ರಿ ವೈಫ್ ಆಫ್ ಸಂಜಯ್. ದೃಷ್ಟಿ ಆಗ್ಬಾರ್ದಂತ ಅವ್ರ ಹೆಂಡತಿ. ಮಿಷನ್ ಕಂಪ್ಲೀಟೆಡ್ ಗೈಸ್. ಮಾವಿನಕಾಯಿ ರನ್ನಿಂಗ್ ಇನ್ ದ ಮೋಟರ್, ರನ್ ರನ್ ರನ್. ಹೇಮಂತ್ ಕನ್ನಡಕ್ಕೆ ಹಾಕಂತಿದ್ದಾನೆ ಗೈಸ್. ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಚಸ್ಮಾ ಹಾಕೊಂಡ್ರೆ ಹೀರೋ. ನೋಡಿ ಗೈಸ್, ರೆಸಾರ್ಟ್ ಅಲ್ಲಿ ಒಂದ್ ಮನೆ ಕಟ್ಸಿವಿ. ಚಿನ್ನೇಶ್ ಅವರು ವೀಕೆಂಡ್ ಅಲ್ಲಿ ಬಂದು ಇಲ್ಲಿ ಉಳ್ಕೊಳಕ್ಕೆ ನಾನೇ ಕಟ್ಸಿರೋದು. ಹೌದು, ಥ್ಯಾಂಕ್ ಯು, ಧನ್ಯವಾದಗಳು. ಅಲ್ಲಿ ಇದ್ಲಲ್ಲ ಫೋಟೋದಾಗೆ. ಗೈಸ್, ಜಂಗಲ್ ಟ್ರಯಲ್ಸಿಗೆ ಜಂಗಲಲ್ಲೆಲ್ಲ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟತೆ. ಆದರೂ ವಾತಾವರಣ ತುಂಬ ಸೊಗಸಾಗಿದೆ. ಇಲ್ಲಿ ಕಾಡು ಮೇಡಲ್ ಸಿಗೋ
ಮಾವಿನಕಾಯಿನ ರಾಹುಲ್ ಒಂದು ಬರೀ ಇದೇ ಕೆಲಸ ಆಗ್ಬಿಟ್ಟತೆ, ಎಲ್ಲೆಲ್ಲಿ ಮಾವಿನಕಾಯಿ ಸಿಗ್ತಾವ 45 ಇಂದ ಜಂಗಲ್ ಟ್ರಯಲ್ಸ್ಗೆ ವಾಕ್ ಮಾಡ್ತಾ ಇದ್ದೀವಿ ಗೈಸ್. ಆದರೆ ಇನ್ನೂ ಮುಟ್ಟಕ್ಕಾಗದೇ ಇರೋವಂಥ ಬೆಟ್ಟ ಆಗಿಬಿಟ್ಟೈತೆ ಅದು. ನಾನೆಲ್ಲ ಚಿನ್ನೇಶ್ವರ್ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಚಿನ್ನೇಶು ಮತ್ತು ಸಂಜಯ್ ಇವರಿಬ್ಬರು ಸೇರಿ ಪ್ಲ್ಯಾನ್ ಮಾಡಿರೋದು. ನಾವೆಲ್ಲ ಬಲಿಪಶು ಆಗ್ತಿದ್ದೀವಿ ಅಂತ ಅಂದ್ಕೊಂಡ್ವಿ. ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಆಮೇಲೆ ನಮ್ಮ ಬಾಸು ಕ್ಯಾಪ್ಟನ್ನು ರಾಹುಲ್ ಅವರು ಮರದಿಂದ ಮರಕ್ಕಾರಿ ಮಾವಿನಕಾಯಿನ ಹರ್ಕೊಂಬಂದರು. ಅದರಿಂದ ಸ್ವಲ್ಪ ಫನ್ ಮಾಡಿದ್ವಿ. ಈಗ ಬಿಸಿಲು ಸಖತ್ ಹೊಡಿತೈತೆ, ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ ನೋಡಿ. ಇಂಥ ಬಿಸಿಲಲ್ಲಿ ಇಂಥ ಶೋಕಿ ಬೇಕಾ? ಹಾಂ, ರೀಚ್ಡ್ ಅವರ್ ಡೆಸ್ಟಿನಿ. ನೋಡ್ಬೋದು ನಾವು ಪ್ರತಿಯೊಬ್ಬರು ಮುಖದಲ್ಲೂ ಬೆವರು ಅನ್ನೋದು ಹಂಗೆ ಇಳಿತಾ ಐತೆ. ಇಲ್ಲೊಂದು ನಾಯಿ ನೋಡಿ ಗೈಸ್, ಸಂಜೆನೇ ಫಾಲೋ ಮಾಡ್ಕೊಂಡು ಬರ್ತೈತೆ. ಪಾಪ ಅವನು ಏನೂ ಕೊಡ್ತಿಲ್ಲ, ಆದರೂ ಅದು ನಾಯಿ ಬಿಡ್ತಿಲ್ಲ. ಈಗ ನಮ್ಮ ಫಸ್ಟು ಅಡ್ವೆಂಚರ್ಸ್ನ ರೀಚ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹೊಟ್ಟೆನ ತುಂಬಿಸ್ಕೊಳೋದೇ ನಮ್ಮ ಡೆಸ್ಟಿನೇಷನ್. ಸಾರಿ, ಅದ್ರ ಹೆಸರ ತಪ್ಪು ಹೇಳ್ಬಿಟ್ಟಿದ್ದೆ. ಇದ್ರ ಹೆಸರನ್ನ ಚೇಂಜ್ ಮಾಡಿಬಿಟ್ಟಾರೆ, ವೈಲ್ಡ್ ಫುಡ್ಸ್ ಅಂತ. ಇದೆ ನೋಡ್ರಿ ಎಂಟ್ರೆನ್ಸ್, ವೈಲ್ಡ್ ಫುಡ್ಸ್. ವಾವ್ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದಾಯಿತು. ಈಗ ಅವರು ಟಿಕೆಟ್ ತೆಗ್ಸ್ಕೊಂತಿದ್ದಾರೆ. ಅಲ್ಲಿ ಟಿಕೆಟ್ ತೆಗ್ಸಂದ ತಕ್ಷಣ ಬ್ಯಾಡ್ಜ್ ಹಾಕ್ಕೊಂಡು ಇನ್ನೇನು ಹೋಗೇ ಬಿಡೋದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆಗಿತ್ತಾ? ಎಷ್ಟು ಕಿಲೋಮೀಟರ್ ನಡೆದ್ವಿ? ಅಂದಾಜು 3.5 5 ಕಿಲೋಮೀಟರ್ ನಡೆದಾರಂತೆ. ಅಲ್ಲಿ ನಿನಗೆ 5 ಕಿಲೋಮೀಟರ್ಸ್ ನಡೆದ್ವಿ ನಾವು. ಕರೆಕ್ಟ್ ಆಗತ್ತೆ ಕೇಳು. ಸ್ವಲ್ಪ 5 ಕಿಲೋಮೀಟರ್ ನಡೆದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತೈತೆ. ಏಕೆಂದರೆ ಈ ಥರ ನೇಚರ್ ಈ ವೀಕೆಂಡ್ ಮತ್ತೆ ಬರಲ್ಲ. ಇಲ್ಲಿ ಒಳಗಡೆ ಹೋಗೋಕ್ಕೆ ನಮಗೆಲ್ಲರಿಗೂ ID ಕಾರ್ಡ್ ಪ್ರೂಫ್ ಬೇಕಲ್ಲ, ಅದಕ್ಕೆ ಎಲ್ರಿಗೂ ಈ ಥರ ಬ್ಯಾಡನ್ನ ಕಟ್ತಾ ಇದ್ದಾರೆ. ದಿಸ್ ಗೇಮ್, ಬಟ್ ಇದು ಗಾಡಿ ಏನೋ ಕೆಟ್ಟೋಗಿದೆ ಅಂತ ಈಗ ನೆಕ್ಸ್ಟ್ ಹೊಸ ಗೇಮ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಇಲ್ಲಿ ರೈನ್ ಡ್ಯಾನ್ಸ್ ಅಂತೆ, ಆಮೇಲೆ ಸಂಜೆ ಬಂದು ಆಡ್ತೀವಿ ಗೈಸ್. ನೆಕ್ಸ್ಟು ಕೈಫ್ ಯಾವ ಗೇಮ್ ಆಡೋಕೆ ಹೋಗ್ತಿದ್ದೀವಿ ಈಗ? ಬರ್ರಿ ನೋಡಮ್ಮ, ಮುಂದೆ ನೋಡ್ಬೇಕು. ಫುಲ್ ಎಲ್ಲವನ್ನು ಹೇಳಿದರೆ ಮಜಾ ಬರಲ್ಲ, ಕೆಲವೊಂದನ್ನು ಆ್ಯಕ್ಷನ್ ಮೂಲಕ ತೋರಿಸ್ತೀವಿ. ಫಸ್ಟು ನಮ್ಮ ರಾಹುಲ್ ಅವರು ಹೋಗಿ ಗೇಮ್ ಆಡ್ತಾರೆ ಈಗ. ರಾಹುಲ್, ಹೌ ಎಕ್ಸೈಟೆಡ್ ಯು ಆರ್? ವೆರಿ ಎಕ್ಸೈಟೆಡ್. ರಾಹುಲ್ ಫುಲ್ ಎಕ್ಸೈಟೆಡ್. ನೀವು ನೋಡ್ಬೋದು, ಫುಲ್ ನಮಗೆ ಅಡ್ವೆಂಚರಸ್ ವೀಕೆಂಡ್ ಇದು. ಬೇಟೆ ಆಡೋ ಮೊದಲ ಬೇಟೆಗಾರ ಜಿಯಾ ಅವರು. ಈ ರೂಟಲ್ಲಂತೆ ಆಡೋದು. ಗೇಮ್ ಸೈಕ್ಲಿಂಗ್ ಗೇಮ್. ಇದನ್ನ ಆಡಬೇಕು ಅಂದರೆ ಅಲ್ಲೋಗಿ ಫಸ್ಟು ಪ್ರೊಟೆಕ್ಷನ್ನಿಗೆ ಏನು ಬೇಕೋ ಅದನ್ನ ಹಾಕ್ಕೊಂಡು ಇಲ್ಲಿಂದ ಹತ್ತಿ ಹೋದರೆ ಝುಯಿ ಅಂತ ಮುಂದಕ್ಕೆ ಹೋಗ್ಬಿಡ್ತೀವಿ. ಅವ್ರ ಬಾಯ್ಸ್ ಸರ್ ರಿಟು ನೋಡಿ, ಇಲ್ಲಿ ಕ್ಯೂ ನಿಂತಾರೆ ಇದೇ ಗೇಮ್ ಆಡೋಕ್ಕೆ. ಲೆಟ್ಸ್ ಸಿ ಆಲ್ ಎಕ್ಸೈಟೆಡ್ ಫೇಸಸ್. Sinesh, how excited you are? Very much excited. Very much excited. Yeah. Smart bus. ನೋಡಿ, all 4 smart bus in the same frame. ಗರ್ಲ್ ಕೂಡ ಇದೆ ದಿಯಾ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಗುರುಸ್ವಾಮಿ ಓಡಾಡಿ ಸುಸ್ತಾಗಿ ಫ್ಲಾಟ್ ಆಗಿದ್ದಾನೆ. ಇವರು ನಮ್ಮ ಸಿ ಬಾಸು ಎಲ್ಲ ಜಿಯಾ ಉಲ್ ಹಕ್. ಇವನು ನಮ್ಮ
ಮಾಡ್ತಿಲ್ಲ ಗಾಯ್ಸ್, ಏನು ಸಿಗ್ತಿಲ್ಲ. ನಮ್ಮ ಕೈಫ್ ಕಾಕ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಲ್ಲಿ ಬಂದಿದ್ದು ನಮ್ಮ ಪ್ಲೇ ಬಾಯ್ ದರ್ಶನ್. ನಾವು ಈಗ ಆರ್ಚರಿ ಗೇಮ್ನ ಆಡಕ್ಕೆ ಬಂದಿದ್ದೀವಿ. ದರ್ಶನ್ ಅವರು ಅವ್ರ ಗುರಿನ ಹೆಂಗೆ ಇಟ್ಟು ಹೊಡಿತಾರೆ ಅಂತ ನೋಡಬೇಕು. 10, 9, 8, 7, 6 ಅಂತ ಗೋಲ್ನ ಸೆಟ್ ಮಾಡಿದ್ದಾರೆ. ಆ ಗೋಲ್ನ ಹೊಡೆಯೋಕ್ಕೆ ತಯಾರಾಗಿರೋದು ಸ್ಮಾರ್ಟ್ ಬೈ ದರ್ಶನ್ ಅವರು. ವಿಡಿಯೋ ಮಾಡ್ಬೇಡಪ್ಪ ನಂದು. ಕಲಿಯುಗದ ರಾಮ ಆಗ್ತಾರೋ ಅಥವಾ ಗುರಿನ ಮಿಸ್ ಮಾಡ್ಕೊಂಡು ಸ್ಮಾರ್ಟ್ ಬೈ ಆಗಿ ಹಂಗೆ ಉಳಿದ್ಬಿಡ್ತಾರೋ ನೋಡೋಣ. ಪ್ಲೇ ಬೈ ದರ್ಶನ್ ಅಂತೆ. ಟ್ರೈನರ್ ರಾಹುಲ್, ವಾವ್. Both are going to play the game. All the best, guys. Let's go. ಹಾಂ, ನಾಳೆ ಸತ್ತರೆ ಗುರುಸ್ವಾಮಿ ಕಾರಣ. ಅದೆಲ್ಲ ಮಾತಾಡ್ತಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ, ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಇವತ್ತೆಲ್ಲ ಗುರುಸ್ವಾಮಿ ಫಸ್ಟ್ ಟೈಮ್ ಜಿಪ್ ಲೈನ್ ಹೋಗ್ತಿರೋದು, ಎಕ್ಸ್ಪೀರಿಯನ್ಸ್ ಬಂದು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಗುರುಸ್ವಾಮಿ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್. ಆಲ್ ದ ಬೆಸ್ಟ್, ಗೈಸ್. ಹೇಳೇನದು ಅವನಿಗೆ ಅವನೇ ಆಲ್ ದ ಬೆಸ್ಟ್ ಹೇಳ್ಕೊಂತವನೆ. ಮುಂದಿನ ಸರದಿ ಬಂದ್ಬಿಟ್ಟು ಚಿನ್ನೇಶ್ ಆ್ಯಂಡ್ ಕೈಫ್ ಅವ್ರದ್ದು. ಚಿನ್ನದಂಥ ಹುಡುಗ ಈಗ ರೋಪ್ ಮೇಲೆ ಹೋಗ್ತಿದ್ದಾನೆ. ಅದು ಸ್ಟೀಲ್ ಆಗ್ಬೋದು, ಬಟ್ ಇವನು ಮಾತ್ರ ಚಿನ್ನ.
ಹೇಗಿತ್ತು ಅಂತ ರಿವ್ಯೂ ಕೇಳೋಣ. ಹೌ ವಾಸ್ ದಿಸ್ ಡೇ? ಸೂಪರ್ ಆಗಿತ್ತು. ಒನ್ ಆಫ್ ದಿ ಬೆಸ್ಟ್ ವೀಕೆಂಡ್ ಅಂತ ಅಂದರೆ ಏನಂತ ಹೇಳ್ತೀರಾ? ಗುರುಸ್ವಾಮಿ ಇದ್ದಿದ್ದರಿಂದ ಫುಲ್ ಎಂಟರ್ಟೈನ್ಮೆಂಟ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸಖತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಗುರುಸ್ವಾಮಿ ಅವರ ನಮ್ಮ ಜೊತೆ ಇದ್ರಿಂದ ತುಂಬ ಹೆಲ್ಪ್ ಆಯಿತು. ತುಂಬ ಹುಡುಗಿರನ್ನ ತೋರಿಸ್ಕೊಟ್ರು, ಹೇಗೆ ಡವ್ ಹೊಡೆಯೋದು ಅಂತ ಹೇಳ್ಕೊಟ್ರು. ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹೌ ವಾಸ್ ಇಟ್? ಒಂದು ಡೈಲಾಗ್ ಮೂಲಕ ಅವರ ಡೇ ಹೇಗಿತ್ತು ಅಂತ ಹೇಳ್ತಾರೆ. ಯಾವುದೇ ಲೌಡಕಿಬಲ್ ರಿಸಲ್ಟ್ ಬಂದಿಲ್ಲ ಸ್ವಾಮಿ ನಾವು. ಲೌಡಕಿಬಲ್ ರಿಸಲ್ಟ್ ಬಂದಿಲ್ಲ ಸ್ವಾಮಿ ನಾವು. ನಾವು ಬಂದಿರೋದು ಚಿಂದಂತ ರಿಸಲ್ಟಿಗೆ. ಡೇ ತುಂಬ ಸಖತ್ತಾಗಿತ್ತು. ಈಗ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಹೋಗ್ತಿದ್ದೀವಿ. ಬಿಟ್ಟೋಕೆ ಬೇಜಾರಾಗ್ತಿದೆ. ಸ್ಟೇ ಆಗಬೇಕು ಅಂತ ಕೇಳಿದ್ವಿ, ಬಟ್ ಅವರು ಬುಕ್ಕಿಂಗ್ ಮಾಡೋಕ್ಕಾರೆ ನೀವು ಸ್ಟೇದೆಲ್ಲ ಮಾತಾಡಬೇಕಿತ್ತು ಅಂತ ಅಂದರು. ಸೊ ಅದಾಗಲಿಲ್ಲ. ಇಲ್ಲಾಂದರೆ ಪಕ್ಕ ಇವತ್ತಿಲ್ಲೇ ಉಳ್ಕೊಂತಿದ್ವಿ. ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಒಂದು ಬೂಟಲ್ಲಿ ಆಡ್ತಿರೋ ದರ್ಶನ್ಗೆ